ಗುಡ್ಡ ಕುಸಿದು 20ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಅಂಕೋಲಾದ ಶಿರೂರು ಗುಡ್ಡ ಕುಸಿದ ಪ್ರಕರಣದಲ್ಲಿ 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಗುಡ್ಡ ಕುಸಿದ ಸ್ಥಳದಲ್ಲಿ ಇನ್ನಷ್ಟು ಗುಡ್ಡ ಕುಸಿಯುವ ಆತಂಕ ಇದೆ. ಘಟನಾ ಸ್ಥಳಕ್ಕೆ ಈಗ ತಜ್ಞರೆಲ್ಲ ಭೇಟಿಯನ್ನು ನೀಡಲಿದ್ದಾರೆ. ಜಿಯೋಗ್ರಾಫಿಕಲ್ ಸರ್ವೆ ಆಫ್ ಇಂಡಿಯಾ ತಜ್ಞರು ಭೇಟಿಯನ್ನ ಕೊಡಲಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಅಧ್ಯಯನವನ್ನ ಕೂಡ ತಂಡ ಮಾಡಲಿದೆ. ಕಾರಣ ಇಷ್ಟೇ, ಅಲ್ಲಿ ಮಣ್ಣು ಯಾವ ರೀತಿಯಾದಂತಹ ಸಪೋರ್ಟ್ ಮಾಡ್ತಾ ಇದೆ ಅಂತೇಳಿ, ಸಡಿಲವಾಗಿದೆಯಾ, ಗಟ್ಟಿಯಾಗಿರುವಂಥ ಮಣ್ಣ, ಇನ್ನೂ ಇದು ಬೀಳುವಂಥದ್ದಾದರೆ ಇನ್ನೂ ಎಷ್ಟು ಬೀಳುತ್ತೆ, ಏನು ಪರಿಸ್ಥಿತಿ, ಇವುಗಳನ್ನೆಲ್ಲ ಅವರು ಅಧ್ಯಯನವನ್ನು ಮಾಡಿರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಪರಿಸ್ಥಿತಿ ಏನಿದೆ ಅಂಥೇಳಿ. ಅಂದರೆ ಕಲ್ಲಿನಿಂದ ಕೂಡಿರುವಂಥ ಗುಡ್ಡ ಇದೆಯಾ, ಮೇಲ್ಪದರಲ್ಲಿ ಮಾತ್ರ ಮಣ್ಣಿದೆಯಾ, ಇವೆಲ್ಲವೂ ಕೂಡ ಪರಿಶೀಲನೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರನೇ ಜಿಯೋಗ್ರಾಫಿಕಲ್ ಸರ್ವೆ ಆಫ್ ಇಂಡಿಯಾದವರು ಹೋಗ್ತಾ ಇರೋದ್ರಲ್ಲಿ ತಜ್ಞರು. ಅವರು ಹೋಗಿ ಅದರ ಪರಿಶೀಲನೆಯನ್ನು ಮಾಡಿ ಅವ್ರಿಗೆ ಪ್ಯಾಟರ್ನ್ ಗೊತ್ತಿರುತ್ತೆ, ಯಾವ ಬೆಟ್ಟಗಳು ಯಾವುಗಳಿಂದ ಆವೃತವಾಗಿದೆ ಅಂತ ಹೇಳಿ. ಅಂಕೋಲಾ ಬಳಿಯ ಶಿರೂರಿನ ಗುಡ್ಡ ಕುಸಿತಕ್ಕೆ ಸಂಬಂಧಿಸಿದಂತೆ ಮೂರನೇ ದಿನದ ಮಣ್ಣು ತೆರವು ಕಾರ್ಯಾಚರಣೆ ಈಗ ನಡೀತಾ ಇದೆ. ಬೆಳಗ್ಗೆಯಿಂದಲೇ ಅಧಿಕಾರಿಗಳು ಮತ್ತು ಸ್ಥಳೀಯವಾಗಿ ಸಿಬ್ಬಂದಿ ಎಲ್ಲರೂ ಕೂಡ ಈ ಒಂದು ಮಣ್ಣು ತೆರವು ಕಾರ್ಯದಲ್ಲಿ ಮಗ್ನನಾಗಿರುವಂಥದ್ದು. ಯಾಕಂದರೆ ಆದಷ್ಟು ಬೇಗ ರೋಡ್ ಕ್ಲಿಯರ್ ಮಾಡಬೇಕು. ಒಳಗಡೆ ಯಾರಾದರೂ ಇದ್ದಾರಾ, ಯಾವುದಾದ್ರೂ ಕಾರ್ ಇದೆಯಾ ಅಥವಾ ಟ್ರಕ್ನ ಅವಶೇಷಗಳಿದಾವ ಅನ್ನೋದನ್ನು ಹುಡುಕಬೇಕಾಗಿದೆ. ಇಲ್ಲಿ ದೃಶ್ಯಾವಳಿಗಳು ನೋಡ್ಬೋದು. ಈಗ ನಿಧಾನವಾಗಿ ಈ ನಿನ್ನೆಗಿಂತಲೂ ಇವತ್ತು ಒಂದು 100 ಮೀಟರ್ನಷ್ಟು ರಸ್ತೆಯ ಒಂದು ಮಣ್ಣು ತೆರವು ಕಾರ್ಯ ನಡೆದಿರುವಂಥದ್ದು. ಈಗ ನಿಜವಾದ ಟಾಸ್ಕ್ ಎದುರಾಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಕ್ಯಾಂಟೀನ್ ಇತ್ತು ಅಥವಾ ಈ ಭಾಗದಲ್ಲಿ ಜನ ನಿಂತಿದ್ರು ಅನ್ನೋದು ಮಾಹಿತಿ ಲಭ್ಯ ಇರೋದರಿಂದ ಈ ಒಳಗಡೆ ಯಾರಾದರೂ ಮೃತದೇಹಗಳಿದ್ದಾವ, ಅವಶೇಷಗಳಿದ್ದಾವ ಅನ್ನೋದನ್ನು ಹುಡುಕಬೇಕಾಗಿರುವಂಥದ್ದು. ಇದು ಒಂದು ದೃಶ್ಯಾವಳಿಗಳಾದರೆ, ಇನ್ನು ನದಿಯ ನೀರಿನ ಪ್ರಮಾಣವೂ ಕೂಡ ಜಾಸ್ತಿ ಆಗಿದೆ. ಸೊ ಇದು ಎಲ್ಲೋ ಒಂದು ಕಡೆ ಈಗ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕಂದರೆ ನದಿಯಲ್ಲಿಯೂ ಕೂಡ ಕಾರ್ಯಾಚರಣೆ ಮಾಡಬೇಕಾಗಿದೆ, ಮೃತದೇಹಗಳ ಹುಡುಕಾಟವನ್ನು ಮಾಡಬೇಕಾಗಿದೆ. NDRF, SDRF, ಅಗ್ನಿಶಾಮಕ ದಳ ನದಿಯಲ್ಲಿ ಕೂಡ ಕಾರ್ಯಾಚರಣೆ ಮಾಡಿದ್ದೆವು ನಿನ್ನೆ. ಇಲ್ಲಿ ರಸ್ತೆಯ ಮೇಲೆ ಮತ್ತೊಂದು ಟೀಮ್ ಮಣ್ಣು ತೆರವು ಕಾರ್ಯಾಚರಣೆ ಮಾಡ್ತಾ ಇದೆ. ಸೊ ಇದರ ಜೊತೆಗೆ ಮತ್ತೊಂದು ಕಡೆ ನೀವು ದೃಶ್ಯಾವಳಿಯಲ್ಲಿ ನೋಡ್ಬೋದು, ಗುಡ್ಡದ ಬಿರುಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇರುವಂಥದ್ದು. ನಿನ್ನೆ ತೋರಿಸಿದಂತೆ ನಾವು ಆಗಲೇ ನಿನ್ನೆಯಿಂದಲೂ ಕೂಡ ಮಾಧ್ಯಮಗಳು ಎಲ್ಲವೂ ಕೂಡ ತೋರಿಸ್ತಾ ಇರುವಂಥದ್ದು ಏನಂದರೆ, ಇಲ್ಲಿ ಕೂಡ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇರೋದ್ರಿಂದ ಇವತ್ತು ಕೇವಲ ಕೆಲವೇ ಜನರಿಗೆ ಒಂದು ಇಲ್ಲಿ ಕಾಮಗಾರಿ ನಡೆಸಲು ರಸ್ತೆ ಒಂದು ಮಣ್ಣನ್ನು ತೆಗೆಯಲು ಅವಕಾಶವನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಮತ್ತಷ್ಟು ಅಪಾಯದ ಮಟ್ಟವನ್ನು ತಲುಪ್ತಾ ಇದೆ ಶಿರೂರಿನ ಗುಡ್ಡ ಕುಸಿತ ಪ್ರಕರಣ. ಇನ್ನೂ ಕೂಡ ಸಾಕಷ್ಟು ಮಣ್ಣು ತೆರೆದು ಬಳಿಕ ರಸ್ತೆಗೆ ಅನುವು ಮಾಡಿಕೊಡ್ತಾರೆ. ಅದಾದರೆ ಮೊದಲಿಗೆ ಮೃತದೇಹ ಹುಡುಕುವಂಥ ಕಾರ್ಯಾಚರಣೆ ಆಗಬೇಕಾಗಿದೆ. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ TV, ಕಾರವಾರ.